ಧರ್ಮಸ್ಥಳ ಬುರುಡೆ ಕೇಸ್ನ ಇನ್ನಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರಗಳು ಇರುವ ಬಗ್ಗೆ ಮೊದಲೇ ಗೊತ್ತಿತ್ತು. ವಿಠಲಗೌಡಗೆ ಬುರುಡೆ ಇರೋದು ಮೊದಲೇ ಗೊತ್ತಿತ್ತು ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ನ ಇನ್ನಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇದೆ. ತಲೆ ಬುರುಡೆಯನ್ನ ನಾನೇ ನೋಡಿದ್ದಾಗಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ಗುಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ಗೆ ಹೇಳಿದ್ದ ಬಹಳ ಹಿಂದಿನ ಬುರುಡೆಗಳು ಸಿಗ್ತವೆ ಅಂತ ವಿಠಲ್ಗೌಡ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಯಾಕಂದ್ರೆ ಅನಾಮಿಕ ಈಗ ಚಿನ್ನಯ್ಯ ಇದ್ದಾನಲ್ಲ, ಆತ ಅದೇನ್ ತಲೆ ಬುರುಡೆಯನ್ನ ತಂದಿದ್ದ, ಆ ತಲೆ ಬುರುಡೆ ಯಾರು ಕೊಟ್ರು, ಎಲ್ಲಿಂದ ಬಂತು, ಯಾರ ತಲೆ ಬುರುಡೆ ಅದು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಅದು ಒಂದು ರೀತಿ ಕುತೂಹಲವನ್ನ ಮೂಡಿಸಿತ್ತು. ಆದ್ರೆ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಠಲ್ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ತಲೆಯ ಬುರುಡೆಯನ್ನ ನಾನೇ ನೋಡಿದ್ದಾಗಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ಗೆ ಈ ಹೇಳಿಕೆ ಕೊಟ್ಟಿದ್ದ. ಬಹಳ ಹಿಂದಿನ ಬುರುಡೆಗಳು ಸಿಗ್ತವೆ ಅಂತ ವಿಠಲ್ಗೌಡ ಆಲ್ರೆಡಿ ಹೇಳ್ಕೊಂಡಿದ್ದ. ನೇತ್ರಾವತಿ ಸ್ನಾನಘಟ್ಟದ ಬಳಿ ವಿಠಲಗೌಡನ ಹೋಟೆಲ್ ಇತ್ತು. ಹೋಟೆಲ್ ಇದ್ದಾಗ ಕಾಡಿನಲ್ಲಿ ಸುತ್ತಾಡಿದ್ದ ವಿಠಲ್ಗೌಡ. ಕಾಡಿನಲ್ಲಿ ಸುತ್ತಾಡುವಾಗ ಅಸ್ಥಿ ಪಂಜರಗಳನ್ನ ನೋಡಿದ್ದಾಗಿ ಒಪ್ಕೊಂಡಿದ್ದಾನೆ. ಬಂಗ್ಲಗುಡ್ಡಕ್ಕೆ ಚಿನ್ನಯ್ಯನನ್ನ ಕರೆದೊಯ್ದಿದ್ದಂತಹ ವಿಠಲ್ಗೌಡ ಅವತ್ತು ಜೀಪ್ ಡ್ರೈವ್ ಮಾಡಿದ್ದು ವಿಠಲ್ಗೌಡ ಸಂಬಂಧಿ ಪ್ರದೀಪ್. ನಿನ್ನೆ ವಿಠಲ್ಗೌಡ ಪ್ರದೀಪ್ ಕರೆದೊಯ್ದು ಎಸ್ಐಟಿ ಸ್ಥಳ ಮಹಜರು ಮಾಡಿದೆ. ಎಸ್ಐಟಿ ಕಚೇರಿಗೆ ಆಗಮಿಸಿದ ಮಠಣ್ಣವರ್ ಜಯಂತ್ ಕಳೆದ 3 ದಿನಗಳಿಂದ ಇಬ್ಬರ ವಿಚಾರಣೆ ನಡೆಸಲಾಗ್ತಾ ಇದೆ. ಇವತ್ತು ಕೂಡ ಮಠಣ್ಣವರ್ ಜಯಂತ್ ವಿಚಾರಣೆಯನ್ನ ನಡೆಸಲಾಗುತ್ತೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಕಚೇರಿಗೆ ಕಳೆದ 3 ದಿನಗಳಿಂದಲೂ ಕೂಡ ಗಿರೀಶ್ ಮಠಣ್ಣವರ್ ಹಾಗೆ ಜಯಂತ್ ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಳೆದ 3 ದಿನಗಳಿಂದ ಇಬ್ಬರು ಕೂಡ ವಿಚಾರಣೆಗೆ ಬರ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ದಾಖಲೆಗಳನ್ನ ಏನ್ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅದು ಇವರು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಮಠಣ್ಣವರ್ ಜಯಂತ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಳೆದ 3 ದಿನಗಳಿಂದಲೂ ಕೂಡ ಎಸ್ಐಟಿ ಕೇಳುವಂತಹ ಪ್ರಶ್ನೆಗಳಿಗೆ ಗಿರೀಶ್ ಮಠಣ್ಣವರ್ ಹಾಗೆ ಜಯಂತ್ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ? 2 ದಿನಗಳಿಂದಲೂ ಕೂಡ ವಿಚಾರಣೆಗೆ ಹಾಜರಾಗಿತ್ತು, ಬಟ್ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ? ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಇಬ್ಬರನ್ನ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಥವಾ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ? ಚೈತ್ರ, ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಗಿರೀಶ್ ಮಠಣ್ಣ ಮತ್ತು ಜಯಂತ್ ಟಿ ಯನ್ನ ಕಂಟಿನ್ಯೂಸ್ ಆಗಿ ಎನ್ಕ್ವೈರಿಯನ್ನ ಮಾಡ್ತಿರುವಂತದ್ದು. ನಿನ್ನೆ ತಡರಾತ್ರಿ 2:30 ಕೂಡ ಅಷ್ಟೇ ವಿಚಾರಣೆ ಮಾಡಿದ್ರು. ವಿಚಾರಣೆಗೆ ಆದಂತ ಬಳಿಕ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಕಳಿಸಿದ್ರು. ಇವತ್ತು 11 ಗಂಟೆಗೆ ಜಯಂತ್ ಮತ್ತು ಗಿರೀಶ್ ಮಠಣ್ಣ ಇಬ್ಬರು ಕೂಡ ಅಷ್ಟೇ ಎಸ್ಐಟಿಯ ಕಚೇರಿಗೆ ಬಂದು ವಿಚಾರಣೆಗೆ ಒಳಪಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಒಬ್ಬರ ಮೇಲೆ ಒಬ್ಬರು ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ಒಂದು ಕಾರಣಕ್ಕೋಸ್ಕರನೇ ಪದೇ ಪದೇ ಎಲ್ಲರನ್ನೂ ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿ ಮಾಡುವಂತ ಒಂದು ಕೆಲಸಕ್ಕೆ ಎಸ್ಐಟಿ ಮುಂದಾಗಿದೆ. ಯಾಕಂದ್ರೆ ಚಿನ್ನಯ್ಯ ಒಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ಜಯಂತ್ ನನಗೆ ಬುರುಡೆಯನ್ನ ತಗೊಂಡ್ ಬಂದು ಕೊಟ್ರು ಅಂತೇಳಿ. ಜಯಂತ್ ನ ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರ ಹೆಸರನ್ನ ಹೇಳ್ತಾನೆ. ಗಿರೀಶ್ ಮಠಣ್ಣವ್ರನ್ನ ಕೇಳಿದಂತಹ ವೇಳೆಯಲ್ಲಿ ಸದ್ಯಕ್ಕೆ ಆತ ಹೇಳ್ತಾ ಇರುವಂತದ್ದು, ನಾನು ಯಾವುದೇ ತಲೆ ಬುರುಡೆಯನ್ನ ತಗೊಂಡು ಕೊಟ್ಟಿಲ್ಲ, ಬದಲಾಗಿ ಚಿನ್ನಯ್ಯನೇ ತಲೆ ಬುರುಡೆಯನ್ನ ತಗೊಂಡ್ ಬಂದಿದ್ದ ಅಂತೇಳಿ. ಈಗ ನಿನ್ನೆಯಿಂದಲೂ ಕೂಡ ಅಷ್ಟೇ ವಿಠಲ್ ಗೌಡನನ್ನು ಕೂಡ ಅಷ್ಟೇ ಕರೆಸಿ ಈಗಾಗಲೇ ಇಂಟ್ರಾಗೇಷನ್ ಮಾಡ್ತಾ ಇರುವಂತದ್ದು. ಇಲ್ಲಿ ವಿಠಲ್ ಗೌಡನ ಪಾತ್ರ ಏನು ಅಂತಂದ್ರೆ, ವಿಠಲ್ ಗೌಡ ಆ ಒಂದು ಬುರುಡೆಯನ್ನ ತಗೊಂಡ್ ಬಂದಂತ ಟೈಮ್ ನಲ್ಲಿ ಅಲ್ಲಿಯೇ ಇದ್ದ ಅನ್ನುವಂಥದ್ದಕ್ಕೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂತಹ ಕಾರಣಕ್ಕೋಸ್ಕರ ವಿಠಲ್ ಗೌಡ ಮತ್ತು ಆತನ ಕಾರು ಚಾಲಕ ಇಬ್ಬರನ್ನು ಕೂಡ ಅಷ್ಟು ಈಗಾಗಲೇ ಕರೆಸಿ ನಿನ್ನೆಯಿಂದಲೂ ಕೂಡ ಇಂಟ್ರಾಗೇಷನ್ ಮಾಡಿದ್ರು. ಅವರನ್ನು ಕೂಡ ರಾತ್ರಿ 2:30 ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ವಿಠಲ್ ಗೌಡ ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಹೌದು ನಾನು ಬಂಗ್ಲೆಗುಡ್ಡ ಕಾಡಿಗೆ ಹೋಗಿದ್ದು ನಿಜ, ನನ್ನ ಡ್ರೈವರ್ನ ಸಮೇತವಾಗಿ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಚಿನ್ನಯ್ಯ ಆ ಒಂದು ಕಾಡ್ನಲ್ಲಿ ಬುರುಡೆಯನ್ನ ತಗೊಂಡ ಅನ್ನುವಂಥದ್ದನ್ನ ಆತನು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ನ ರೂಪದಲ್ಲಿ ಹೇಳ್ತಿರುವಂತದ್ದು. ಅಂದ್ರೆ ಈಗ ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಆಗ್ತಿದೆ ಅಂತಂದ್ರೆ, ಕನ್ಕ್ಲೂಷನ್ ನಲ್ಲಿ ಚಿನ್ನಯ್ಯನ ಮೇಲೆ ಆರೋಪಗಳನ್ನ ಮಾಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮುಂದಾಗ್ತಿದ್ರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಚಿನ್ನಯ್ಯ ಮಾತ್ರ ಇಲ್ಲ, ಇವರೇ ನನಗೆ ಬುರುಡೆಯನ್ನ ತಗೊಂಡು ಬಂದು ಕೊಟ್ಟಿದ್ದು ಅನ್ನುವಂಥದ್ರ ಬಗ್ಗೆ ಆತ ಕೊಟ್ಟಿರುವ
ಮಾಡ್ತಿರುವಂತ ಒಂದು ಸ್ಟೇಟ್ಮೆಂಟ್. ಈ ಕಾರಣಕ್ಕೋಸ್ಕರ ಈಗ ಬುರುಡೆಯನ್ನ ತಗೊಂಡು ಬಂದು ಕೊಟ್ಟಂತವ್ರು ಯಾರು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಅದರಂತೆ ನಿನ್ನೆ ಕೂಡ ವಿಠಲ್ ಗೌಡನ ಇಂಟ್ರಾಗೇಷನ್ ಮಾಡಿದ್ರು. ಜೊತೆಗೆ ಆತ ಏನು ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದ, ಹೌದು ನಾನು ಚಿನ್ನಯ್ಯ ಜೊತೆಯಲ್ಲಿ ಹೋಗಿ ಆ ಒಂದು ಬುರುಡೆಯನ್ನ ತಗೊಂಡು ಬಂದ್ವಿ, ಚಿನ್ನಯ್ಯನೇ ಮಚ್ಚಿನಲ್ಲಿ ಹೊಡೆದು ಬುರುಡೆಯನ್ನ ತಗೊಂಡು ಚೀಲಕ್ಕೆ ಹಾಕೊಂಡಿದ್ದ ಅನ್ನುವಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಆ ಒಂದು ಪರ್ಟಿಕ್ಯುಲರ್ ಆದಂತಹ ಜಾಗಕ್ಕೆ ನಿನ್ನೆ ಕರ್ಕೊಂಡು ಹೋಗಿದ್ರು. ನಿನ್ನೆ ಮಹಾಜರ್ ಮಾಡ್ತಾರೆ. ಸುಮಾರು 4 ಗಂಟೆಗಳ ಕಾಲ ಸಂಪೂರ್ಣವಾಗಿ ಆ ಒಂದು ಸ್ಥಳ ಮಹಾಜರ್ನ ಜೊತೆಗೆ ಏನೋ ಒಂದು ವಿಡಿಯೋ ಕೂಡ ಅಷ್ಟು ಹೊರಗಡೆ ಬಂದಿತ್ತಲ್ಲ, ಒಂದು ಬುರುಡೆಯನ್ನ ತಗೊಳ್ಳುವಂತದ್ದು, ಅದನ್ನ ಚೀಲಕ್ಕೆ ಹಾಕುವಂತದ್ದು, ಜೊತೆಗೆ ಒಂದು ಮರಕ್ಕೆ ಸೀರೆಯನ್ನ ಕಟ್ಟಿ ನೇಣಾಕುವಂತ ಸ್ಥಿತಿಯಲ್ಲಿದ್ದಂತದನ್ನ ರೂಪಿಸುವಂತದ್ದು, ಇದೆಲ್ಲವೂ ಕೂಡ ಒಂದು ವಿಡಿಯೋನ ಮಾಡ್ಕೊಂಡಿದ್ರು. ಆ ವಿಡಿಯೋ ಮತ್ತು ನಿನ್ನೆ ಮಹಾಜರಾದಂತಹ ಸ್ಥಳದ ಒಂದು ವಿಡಿಯೋ ಎರಡೂ ಕೂಡ ಒಂದೇನಾ ಅನ್ನುವಂಥದ್ದನ್ನು ಈಗಾಗಲೇ ಪತ್ತೆ ಮಾಡುವಂತ ಒಂದು ಕೆಲಸವನ್ನು ಈಗಾಗಲೇ SIT ಮಾಡ್ತಾ ಇರುವಂತದ್ದು. ಜೊತೆಗೆ ನಿನ್ನೆ ಮಹಾಜರಾದಂತಹ ಸ್ಥಳದಲ್ಲಿ ಒಂದಷ್ಟು ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ FSL ನ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ FSL ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದು ಆ ಬುರುಡೆಯಲ್ಲಿದ್ದಂತಹ ಮಣ್ಣು ಮತ್ತು ಬಂಗ್ಲೆಗುಡ್ಡೆಯಲ್ಲಿದ್ದಂತಹ ಮಣ್ಣು ಎರಡೂ ಒಂದೇನಾ ಮತ್ತು ಅದೇ ಒಂದು ಜಾಗದಿಂದನೇ ಬುರುಡೆಯನ್ನ ತಗೊಂಡು ಬಂದ್ರ ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಕಾರಣಕ್ಕೋಸ್ಕರ ಮಣ್ಣಿನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು FSL ಗೆ ಕಳಿಸೋದಕ್ಕೂ ಕೂಡ ಅಷ್ಟೇ ಈಗಾಗಲೇ ಒಂದು ಕಡೆ ರೆಡಿ ಆಗ್ತಾ ಇದೆ. ಈಗ ಒಂದು ಅಂಶ ಏನು ಅಂತಂದ್ರೆ, ವಿಠಲ್ ಗೌಡನೇ ಆ ಒಂದು ಬುರುಡೆಯನ್ನ ತಗೊಂಡು ಬಂದು ಚಿನ್ನಯ್ಯ ಕೊಟ್ನ ಅಥವಾ ಚಿನ್ನಯ್ಯ ಬುರುಡೆಯನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ವಿಠಲ್ ಗೌಡ ಅಲ್ಲಿದ್ನ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇದೆ. ಈ ಅನುಮಾನವನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿಠಲ್ ಗೌಡನನ್ನು ಕೂಡ ಎನ್ಕ್ವೈರಿ ಮಾಡಿದ್ದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ನಾವು ಕರಿತೀವೋ ಅವಾಗ ಆ ವಿಚಾರಣೆಗೆ ಇಮಿಡಿಯೇಟ್ ಆಗಿ ಬರಬೇಕು. ಈ ಎನ್ಕ್ವೈರಿ ಮುಗಿಯೋವರೆಗೂ ಕೂಡ ನೀವೆಲ್ಲೂ ಹೋಗಬಾರದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ವಿಠಲ್ ಗೌಡ ಮತ್ತು ಆತನ ಡ್ರೈವರ್ ಇಬ್ಬರಿಗೂ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.